ಆಗಿರ್ತಕ್ಕಂಥ ಈ ಪುಣ್ಯಕಥೆಯಲ್ಲಿ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದರು ಭೂಲೋಕದ ಕಡೆ ಬರ್ತಾ ಇದ್ದಾರೆ. ಮಹಾದೇವ ಶಂಭೋ ಮಹಾದೇವ. ಇವರು ಬಂದ್ರೆ ಸುಮ್ಮನೆ ಬರಲ್ಲ, ಏನಾದ್ರೂ ಹೊಸ ವಿಚಾರ ತಗೊಂಡ್ಬಂದಿರ್ತಾರೆ. ಭೂಲೋಕದಲ್ಲಿ ಪರಮಾತ್ಮನ ಭಕ್ತಿಯನ್ನು, ಪರಮಾತ್ಮನ ತತ್ವವನ್ನು ಸಾರಲು ಅವತರಿಸಿ ಬರ್ತಕ್ಕಂಥ ಅವರು ಈ ನಾರದರು ಪ್ರತಿಯೊಂದು ಕಥೆಯಲ್ಲೂ ನಾಟಕದಲ್ಲೂ ಕೂಡ ಬರ್ತಾರೆ. ಈ ಮಹಾನುಭಾವರು ಇವತ್ತು ಬರ್ತಾ ಇದ್ದಾರೆ. ಒಂದೇ ಸುರಾಣಾಂ ಸಾರಂಚ ಸುರೇಶಂ ನೀಲಲೋಹಿತಂ ಯೋಗೀಶ್ವರಂ ಯೋಗಬೀಜಂ ಯೋಗಿನಾಂ ಚ ಗುರೋದ್ಗುರುಂ ಜ್ಞಾನಾನಂದಂ ಜ್ಞಾನರೂಪಂ ಜ್ಞಾನದೇವಂ ಸನಾತನಂ ತಪಸಾ ಫಲದಾತಾರಂ ದಾತಾರಂ ಸರ್ವಸಂಪದಾ ನಾಟ್ಯಕಲಾ ಚತುರನೇ ನಾಟ್ಯಕಲಾ ಚತುರನೇ ಶಿವನೇ ಆಣವ ನೃತ್ಯದಿ ಜಗವಾಲಯಿಸುವ ನಾಟ್ಯಕಲಾ ಚತುರನೇ ಶಿವನೇ ಆಣವ ನೃತ್ಯದಿ ಜಗವಾಲಯಿಸುವ ನಾಟ್ಯಕಲಾ ಚತುರನೇ ಶಿವನೇ ಶಿವನೇ ಲಲಿತ ಕಲಾಮಯ ಕೈಲಾಸವಾಸ ಲಲಿತ ಕಲಾಮಯ ಕೈಲಾಸವಾಸ ಲಲಿತ ಕಲಾಮಯ ಕೈಲಾಸವಾಸ ಲಲಿತ ಕಲಾಮಯ ಕೈಲಾಸವಾಸ ಕಾಯೋ ತಂದೆ ಶ್ರೀ ವಿರೂಪಾಕ್ಷ ಕಾಯೋ ನಾಟ್ಯಕಲಾ ಚತುರನೇ ಶಿವನೇ ಆಣವ ನೃತ್ಯದಿ ಜಗವನ್ನರಿಸುವ ನಾಟ್ಯಕಲಾ ಚತುರನೇ ಶಿವನೇ 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 ಸ್ವರೂಪದ ಓಂಕಾರನಾದ ಸಪ್ತ ಸ್ವರಗಳ ಕುಡಿದ ನಾದ ಪ್ರಣವ ಸ್ವರೂಪದ ಓಂಕಾರನಾದ ಸಪ್ತ ಸ್ವರಗಳ ಕುಡಿದ ನಾದ ನಾಗನಾಗ ಪ್ರಿಯ ಮೋಡಿಯ ನಾದ
ಚತುರನೇ ಶಿವನೇ ತಾಂಡವ ನೃತ್ಯದಿ ಜಗವನ್ನಿಸುವ ನಾಟಕಲಾ ಚತುರನೇ ಶಿವನೇ ನಾಟಕಲಾ ಚತುರನೇ ಮಹಾದೇವ. ನಾಟಕಲಾ ಚತುರನೇ ಶಿವನೇ ತಾಂಡವ ನೃತ್ಯದಿ ಜಗವನ್ನಿಸುವ ನಾಟಕಲಾ ಚತುರನೇ ನಾಟಕಲಾ ಚತುರನೇ ನಾಟಕಲಾ ಚತುರನೇ ಶಿವನೇ ಶಿವನೇ ಶಿವನೇ. ಪರಶಿವನ ಧ್ಯಾನ ಮಾಡ್ತಾ ಭೂತಳದ ಕಡೆ ನಾರದರು ಬರ್ತಿರ್ಬೇಕಾದ್ರೆ ಮೊಟ್ಟ ಮೊದಲಿಗೆ ಬಂದಿದ್ದಾರೆ. ಈಗಿನ ಮಾದೇಶ್ವರ ಬೆಟ್ಟಕ್ಕೆ ಹೋಗೋದಾರಲ್ಲಿ ತಾಳೆ ಬೆಟ್ಟ ಅಂತ ಸಿಗುತ್ತೆ ನೋಡಿ, ಅಲ್ಲಿಗೆ ಬಂದದ್ದು ನಾರದರು. ಬೆಟ್ ಕುರುಬರು, ಜೈನ್ ಕುರುಬರು, ಸೋಲಗರ ಜನ, ಕಂಪಣಗರ ಜನ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ. ಇವರ ಭಕ್ತಿ ಪರಮಾತ್ಮನಿಗೆ ಇಷ್ಟವಾದದ್ದು. ನೀವೀಗೆ ಪೂಜೆ ಮಾಡ್ತಾ ಇರಿ, ಇನ್ನು ಕೆಲವು ದಿವಸದೊಳಗಾಗಿ ನೆನೆದವರ ಮನದಲ್ಲಿ ಮಹಾದೇವ ಅಂತ ನಿಮ್ಮ ಬಳಿಗೆ ಬರ್ತಾನೆ ಆ ಪರಮಾತ್ಮನೆ ಅಂತ ನಾರದರು ಅವ್ರಿಗೆ ಭಯ ಕೊಟ್ಟು ಅಲ್ಲಿಂದ ಮುಂದೆ ಹೋಗ್ತಿರ್ಬೇಕಾದ್ರೆ ಈಗ ಮಾದೇಶ್ವರ ಬೆಟ್ಟಕ್ಕೆ ಹೋಗೋದಾರಲ್ಲಿ ಆನೆ ತಲೆದಿಂಬದಿಂದ ಬಲಕ್ಕೆ 5 ಕಿಲೋಮೀಟರ್ ದೂರದ ಹೋದ್ರೆ ಕೊಂಬಿಡಿಕ್ಕಿ ಪಾದದಾರಿ ಅಂತ ಕರೀತಾರೆ. ಅಲ್ಲೊಬ್ಬ ದುಷ್ಟವಾಸವಾಗಿದ್ದ ಅವತ್ತನ ಕಾಲದಲ್ಲಿ, ಅವನೇ ದಿಧಿಂಬಿಯ ಮಗನಾಗಿರ್ತಕ್ಕಂಥ ಶ್ರವಣ. ಯಾರು ಶಿವ ಅಂತಾರ ಅವರೆಲ್ಲ ಎಳ್ಕೊಂಬಂದು ಚಿತ್ರಹಿಂಸೆ ಕೊಡದವನು. ಲೋಕಕ್ಕೆಲ್ಲ ನಾನೇ ಶಿವ, ನಾನೇ ಸರ್ವೇಶ್ವರ. ಯಾರು ಶಿವನೆಂದು ಹೇಳುವರವ್ರು ನೆಳ ತಂದವ್ರನ್ನ ಕಲ್ಲುಬಂಡೆಯವರು ಕೂಡ ಹಾಕಿ ಅವ್ರ ನಾಲ್ಗೆನ ಕತ್ತರಿಸಿ ಹಾಕಿ ನಾರದರು ನಾರಾಯಣ ನಾರಾಯಣ. ಇವನು ಹೀಗೆ ಬಿಟ್ಬಿಟ್ರೆ ಭೂಲೋಕದಲ್ಲಿ ಶಿವಭಕ್ತಿನ ಇಲ್ದ ಮಾಡ್ಬಿಡ್ತಾನೆ.
ಆದಷ್ಟು ಬೇಗ ಅವನ ಮಟ್ಟ ಹಾಕಬೇಕು ಅಂತ ನಾರದರಿಗೆ 2 ವಿಚಾರ ಸಿಕ್ತು. ಈ 2 ವಿಚಾರ ತಿಳ್ಕೊಂಡು ನಾರದರು ಕನ್ನಡ ನಾಡಿನ ಎಲ್ಲಾ ಕಡೆ ಸುತ್ತಾಡ್ಕೊಂಡು ಬರ್ತಿರ್ಬೇಕಾದ್ರೆ ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ವಂಚನೆ, ಮೋಸ, ಅನ್ಯಾಯ, ಅಹಂಕಾರ, ಜ್ಞಾನಗಳು ತುಂಬಿ ತುಳುಕಾಡ್ತಾ ದೇವಸ್ಥಾನಗಳನ್ನ ಜೂಜನ ಕಟ್ಟೆ ಮಾಡಿಕೊಂಡಿರುವಂತಹ ಜನ ಈ ಪರಿಸ್ಥಿತಿಯಲ್ಲಿ ಪರಮಾತ್ಮನ ಅವತಾರವಾಗಬೇಕು ಅಂತ ನಾರದರು ಸುತ್ತಾಡಿಕೊಂಡು ಕೈಲಾಸಕ್ಕೆ ಹೋಗೋ ಮಾರ್ಗದಲ್ಲಿ ಈ ಶ್ರೀಶೈಲದ ಕಡೆ ಬಂದ್ರಲ್ಲ, ಅಲ್ಲಿ ಉತ್ತರಾಜಮ ಶಿವದಾಸರಿಬ್ಬರು ಕೂಡ ಬರುತ್ತಿರುವ ನಾರದರನ್ನು ಕಂಡು ಫಲಪುಷ್ಪ ತಾಂಬುಲಾದಿಗಳನ್ನು ನಾರದರ ಮುಂದೆ ಇಟ್ಟು ತಮ್ಮ ಮಕ್ಕಳಿಲ್ಲದ ದುಃಖವನ್ನು ನಾರದರ ಮುಂದೆ ಹೇಳ್ಕೋತಾರೆ. ಪೂಜ್ಯರೇ, ಅನೇಕ ವರ್ಷಗಳಿಂದ ಮಕ್ಕಳಿಲ್ಲ ಅಂತ ಕೊರಗುತ್ತಿರುವ ನಮ್ಮ ದುಃಖ ತಮ್ಮಂತವರ ಪಾದಕ್ಕರಿವಾಗಲಿ, ಆಶೀರ್ವಾದ ಮಾಡಿ. ಅಮ್ಮ, ನಂಬಿ ಕರೆದರೆ ಓ ಎನ್ನೆನೇ ಶಿವನು, ನಂಬಿದವರಿಗಿಂಬಾಗಿಪ್ಪುವನು ನಮ್ಮ ಗುರು ಶಂಭುಲಿಂಗನು. ನಂಬದವರನ್ನ ಶಿವ ಯಾವತ್ತೂ ಕೈ ಬಿಡಲ್ಲ ತಾಯಿ. ನಿಮ್ಮ ಅಚಲವಾದ ಭಕ್ತಿ ನಿಷ್ಠೆಗಳಿಗೆ ಇನ್ನು ಕೆಲವು ದಿವಸದೊಳಗಾಗಿ ಜಗತ್ ಕಲ್ಯಾಣ ಬಯಸುವಂತ ಕಂದರೆ ನಿಮ್ಮ ಮಡಿಲಿರುತ್ತಾನೆ. ಇದು ಸಂತೋಷವಾದ ಮಾತು, ಇದು ಸತ್ಯವಾದ ಮಾತು. ಪೂಜ್ಯರೇ, ಈ ಊರಿನಲ್ಲಿ ಜನ ನಮ್ಮನ್ನು ನೋಡಿ ಮಕ್ಕಳಿಲ್ಲದವಳು ಅಂತ ಕೆಲವರು ಆಡ್ಕೋತಾರೆ, ಒಳ್ಳೆಯ ದಂಪತಿಗಳು ಅಂತ ಕೆಲವರು ಕೊಂಡಾಡ್ತಾರೆ. ಈ ದುಃಖ ನಿಜವಾಗ್ಲೂ ದೂರವಾಗುತ್ತಾ? ದುಃಖಿಸಬೇಡ ತಾಯಿ. ಶಿವನ ಒಲುಮೆ ಹೊಂದಿದ್ದರೆ, ಭಗವಂತನ ಒಲುಮೆ ಹೊಂದಿದ್ದರೆ ಏನು ಬೇಕಾದ್ರೂ ನಡೆಯುತ್ತೆ. ಇದು ಸತ್ಯವಾದ ಮಾತು ಅಂದಾಗ ಗಂಡ ಹೆಂಡತಿರಿಬ್ರು ಕೂಡ ಭಕ್ತಿಯಿಂದ ಪಾದ ಪೂಜೆ ಮಾಡ್ತಾ ಇದ್ದಾರೆ. ಮೈಕಾನ ಮಾದೇಶ್ವರ ಹುಟ್ಟುವಂತ ಒಂದು ಶುಭಗಳಿಗೆ ನೋಡಿ, ಶ್ರೀ ಗುರುವಿಗೆ ಶರಣೋ ಶಿವಯೋಗಿಗಳಿಗೆ ಶರಣೋ, ತಾನು ತನ್ನದು ತನ್ನವರೆನ್ನದ ಜ್ಞಾನನಿಧಿಗೆ ಶರಣೋ. ಆ ಗುರುವರ್ಯ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗುರುವಿಗೆ ಶರಣೋ ಶಿವಯೋಗಿಗಳಿಗೆ ಶರಣೋ, ತಾನು ತನ್ನದು ತನ್ನವರೆನ್ನದ ಜ್ಞಾನನಿಧಿಗೆ ಶರಣೋ. ಗುರುವಿಗೆ ಶರಣೋ ಶಿವಯೋಗಿಗಳಿಗೆ ಶರಣೋ. ಅನ್ನ ನೀಡಿದರೆ ಅಂದಣವೇರುವೆ, ನನ್ನಿಯ ನುಡಿದರೆ ಕಿನ್ನರನಾಗುವೆ. ಅನ್ನ ನೀಡಿದರೆ ಅಂದಣವೇರುವೆ,
ನನ್ನಿಯ ನುಡಿದರೆ ಚಿನ್ನದ ನಾಗುವೆ ಹೆಣ್ಣಿಗೆ ಸೋತರೆ ನಾಗುವೆ ಹೆಣ್ಣಿಗೆ ಸೋತರೆ ನಾಗುವೆ ಮಣ್ಣಿಗೆ ಬೇರೆ ಮಣ್ಣೆ ಮುಕ್ಕುವೆ ಮಣ್ಣಿಗೆ ಬೇರೆ ಮಣ್ಣೆ ಮುಕ್ಕುವೆ ಗುರುವಿಗೆ ಶರಣೋ ಶಿವಯೋಗಿಗಳಿಗೆ ಶರಣೋ ತಾನು ತನ್ನದು ತನ್ನವರೆನ್ನದ ಧ್ಯಾನ ನಿಧಿಗೆ ಶರಣೋ ಭೂಮಂಡಲವನ್ನು ಸುತ್ತಾಡ್ತಾ ಪರಮಾತ್ಮನ ಧ್ಯಾನ ಮಾಡ್ತಾ ಕೈಲಾಸ ಪರ್ವತದ ಕಡೆ ಬರ್ತಿರ್ಬೇಕಾದ್ರೆ ಮಾದೇಶ್ವರನ ಅವತಾರವಾಗುವ ಸಂದರ್ಭ. ಜಗದೊಳಗೆ ಸೂಕ್ಷ್ಮವಾಗಿ ಒಲಿಯತಕ್ಕಂತ ದೇವರು ಯಾವುದಪ್ಪ ಅಂದ್ರೆ ಮಾದಪ್ಪ. ಬಡವನಿಗೂ ಒಲಿತಾನೆ, ಶ್ರೀಮಂತನಿಗೂ ಒಲಿತಾನೆ, ಕಳ್ಳನಿಗೂ ಒಲಿತಾನಂತೆ, ಸುಳ್ಳನಿಗೂ ಒಲಿತಾನಂತೆ. ಕಳ್ಳನಿಗೆ ಜಾಸ್ತಿ ಒಲಿಯದಂತೆ ಈ ಮಾದಪ್ಪ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನೆನೆದವರ ಮನದಲ್ಲಿ ಮಾದಪ್ಪ. ನಮ್ಮ ಆಡು ಭಾಷೆಗಳು ಕೇಳ್ತಿದ್ವು ನಾವು, ವೀರಪ್ಪನಿಗೆ ಮಾದಪ್ಪನೇ ಬಹಳ ಶಕ್ತಿ ಕೊಡ್ತಿದ್ದ ಅಂತ. ಅಂದ್ರೆ ಎಷ್ಟೋ ವರ್ಷಗಳ ಕಾಲ ಮಾದಪ್ಪನ ಭಕ್ತನಾಗಿದ್ದ ಅವನು. ಅಂದ್ರೆ ಮಾದಪ್ಪ ಎಲ್ಲಾರ್ಗೂ ಒಲಿತಾನೆ, ಸೂಕ್ಷ್ಮವಾಗಿ ಒಲಿತಾನೆ, ನೆನೆದವರ ಮನದಲ್ಲಿ ಮಾದಪ್ಪ ಅನ್ನೋದಕ್ಕೆ ನೋಡಿ ನಮ್ಮ ಮೈಸೂರು ತಾಲೂಕು ಮರಟಿ ಕ್ಯಾಪ್ನಹಳ್ಳಿ ಗ್ರಾಮ ಇವತ್ತು ನಮ್ಮ ಶ್ರೀಮತಿ ಲಕ್ಷ್ಮಿ ಮತ್ತು ಶ್ರೀ ರುದ್ರೇಗೌಡರ ಕುಟುಂಬ ವರ್ಗದವರು ಅನೇಕ ವರ್ಷಗಳಿಂದ, ಎಷ್ಟು ವರ್ಷ, ಸುಮಾರು 25-30 ವರ್ಷಗಳಿಂದ ಮಾದಪ್ಪನನ್ನ ಭಕ್ತಿಯಿಂದ ಮನೆತನದಲ್ಲಿ ಸೇವೆ ಮಾಡ್ತಾ ಕಾರ್ತೀಕ ಮಾಸದ ಅಮಾವಾಸ್ಯೆ ಮುಗಿದ ಮೇಲೆ ಪವಿತ್ರವಾದಂತ ಈ ಶುಭ ಸೋಮವಾರ ಅನ್ನದಾಸೋಹವನ್ನು ಮಾಡಿ ಭಗವಂತನ ಪವಿತ್ರವಾದ ಪುಣ್ಯಕಥೆಯನ್ನು ಈ ವರ್ಷ ಹಮ್ಮಿಕೊಂಡಿದ್ದಾರೆ. ಇದು ಈ ಗ್ರಾಮಕ್ಕೆ, ಈ ನಾಡಿಗೆ, ಈ ದೇಶಕ್ಕೆ ಒಳ್ಳೆಯದಾಗತಕ್ಕಂತ ಪುಣ್ಯ ಕಾರ್ಯಕ್ರಮ. ಯಾಕೆಂದ್ರೆ ಪ್ರಪಂಚಕ್ಕೆ ಬಂದಿರತಕ್ಕಂಥ ಈ ಅಂಧಕಾರ, ದುಃಖ, ಇನ್ನು ಭಯದ ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಕಾಲ ಕಳೀತಾ ಇದ್ದೀವಿ. ನಾಳೆ ಏನಾಗುತ್ತೋ, ನಾಳಿದ್ದೇನಾಗುತ್ತೋ ಅನ್ನೋ ಭಯದಲ್ಲಿ ನಾವೆಲ್ಲರೂ ಕೂಡ ಕಾಲ ಕಳೀತಾ ಇದ್ದೀವಿ. ನಮ್ಮೆಲ್ಲರಿಗೂ ಕೂಡ ಭಗವಂತನೇ ಶಕ್ತಿಯನ್ನು ಕೊಡಬೇಕು. ಆ ಭಗವಂತನೇ ನಮಗೆಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯವನ್ನು ಕೊಡಬೇಕು, ನಮ್ಮ ಜೀವನದ ದಾರಿಯನ್ನು ತೋರಿಸಬೇಕು. ಅದಕ್ಕೆ ನೋಡಿ ಇಂಥ ಪವಿತ್ರವಾದ ಪೂಜೆ ಪುನಸ್ಕಾರಗಳು, ಭಗವಂತನಾಮ ಸಂಕೀರ್ತನೆಗಳು ಬಹಳ ಮುಖ್ಯವಾದದ್ದು. ಇವತ್ತಿಲ್ಲಿ ನಮ್ಮ ಮರಟಿ ಕ್ಯಾಪ್ನಹಳ್ಳಿ ಗ್ರಾಮದಲ್ಲಿ ಇವತ್ತು ಭಕ್ತಿಯ ಮಾದೇಶ್ವರನ ಪೂಜಾ ಮಹೋತ್ಸವದ ಅಂಗವಾಗಿ ಪುಣ್ಯ ಕಾರ್ಯಕ್ರಮವನ್ನು ನಂಬಿಕೊಂಡಿರ್ತಕ್ಕಂತಹ ಸಂತೋಷದಲ್ಲಿ ಮಾದೇಶ್ವರ ಹುಟ್ಟುವಂತಹ ಸಮಯ. ನಾರದರು ಕೈಲಾಸ ಪರ್ವತದ ಕಡೆ ಬರ್ತಿರ್ಬೇಕಾದ್ರೆ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ ಕೈಲಾಸ. ಈ ನಾರದರು ಬರ್ತಿದ್ದಾಗ ಕೈಲಾಸವೆಲ್ಲ ನಿಶಬ್ದವಾಗೋಯ್ತು. ಈ ನಾರದರು ಬಂದ್ರು, ಸದಾ ಇವ್ರು ಬಂದ್ರೆ ಸುಮ್ಮನೆ ಬರಲ್ಲ, ಏನಾರು ಹೊಸ ವಿಚಾರ ತಕೊಂಡ್ಬಂದಿರ್ತಾರೆ. ಇದಕ್ಕೆ ನಾರದರು ಕಲಹಪ್ರಿಯರು, ಕುಚೋದ್ಯಗಾರರು, ಜಗಳಗಂಟರು, ಕಿತ್ಲಿಗಾರರು, ಮನೆ ಮುರುಕರು. ಪಿಟಿ ಮಾಸ್ಟರ್ ಎಫ್ ಎಂ ಅಂದ್ರೆ ಕಿತ್ಲಿಡೋರು ಅಂತ ಒಯ್ಲ್ ಸ್ವಲ್ಪ ಕಮ್ಮಿ ಅನ್ನಂಗದ. ಕಮ್ಮಿ. ನೀವೇನಾರ ಮಧ್ಯೆ ಎದ್ದೋದ್ರೆ ನೀವೇ ಅವರು ಅಂತ ತಿಳ್ಕೋಬೇಕಾಯ್ತದೆ. ನಾರದ್ರು ಅಂತ ಇಲ್ಲಿ ಯಾರು ಹೋಗೋರು ಇಲ್ಲ. ಒಟ್ಟಿನಲ್ಲೆಲ್ಲ ಮಾದಪ್ಪನ ಕಥೆ ಕೇಳೋದಕ್ಕೆ ಹೆಚ್ಚಿನ ಜನ ಸೇರಿದ್ದಾರೆ. ಇವತ್ತು ಇಡೀ ಊರೆಲ್ಲ ಕೇಳಿಸ್ಕೋತಾ ಇದ್ದಾರೆ. ಯಾಕೆಂದ್ರೆ ಇವತ್ತಿನ ಈ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ಸನ್ನಿಧಾನದಲ್ಲಿ ಕಥೆಯನ್ನು ಕೇಳಿದಾಗ ನಮ್ಮೆಲ್ಲರ ಜೀವನ ಪಾವನ. ಈ ನಾರದರು ಅನ್ನೋ ವಿಚಾರ ಯಾಕೆ ಬರುತ್ತೆ ಅಂದ್ರೆ ನೋಡಿ, ಅಣ್ಣ ತಮ್ಮದಿರು ಒಗ್ಗಟ್ಟ ಬಾಳ್ಕೊಂಡು ಹೋಯ್ತಿರಿ, ಹೆಂಗಾರ ಮಾಡಿ ಅವ್ರ ಮನೆ ಮುರಿದು ಬಿಡ್ಬೇಕು. ಊರ್ಲಿ ಕೆಲವರು ಅಂತವ್ರು ಇರ್ತಾರೆ ಕ್ಯಾಲ್ಕುಲೇಷನ್ ಹಾಕಕ್ಕೆ. ಒಂದು ಒಳ್ಳೆ ಕೆಲಸ ನಡೀತಿದೆ, ಕೆಲಸನ ಮುರಿದಾಕಕ್ ನೋಡ್ತಿರ್ತಾರೆ. ಇನ್ನೂ ಕೆಲವು ಕಡೆ ನೋಡಿರ್ಬೇಕು, ಮದುವೆ ಆಗ್ತಿದ್ರೆ ಮದುವೆಗೆ ಇಲ್ಲ ಸಲ್ಲದನ್ನ ಹೇಳಿ ಮದುವೆ ಮುರಿದಾಕ್ಬಿಡ್ಬೇಕು. ಇವರೇ ಬಸ್ ಚಾರ್ಜ್ ಹಾಕೊಂಡು ಹೋಗ್ಬಿಟ್ಟು ಮದುವೆ ಮುರಿದಾಕ್ಬಿಟ್ಟು ಬರ್ತಾರೆ. ಬಸ್ ಚಾರ್ಜ್ ಹಾಕೊಂಡು ಹೋಗಿ ಅದೇನ್ ಸಿಕ್ತಿತ್ತಪ್ಪ ಅವ್ರಿಗೆ ಕ್ರೇಜು ಕಣ. ಅವಂತಾನೆ ಕೊರೋನಾದಲ್ಲಿ 25 ಮದುವೆ ಮುರಿದಿವ್ನಿ. ಹೆಂಗಿರ್ಬೇಕು, ಎಲ್ಲ ಮಾಡಕ್ ಆಯ್ತದ? ನೀರದ ಕೆಲವೊಬ್ರು ಚೆನ್ನಾಗ್ ಮಾಡಿ ನಿನ್ನ ಮದುವೆನು ಮುರಿದಾಕ್ಬಿಡ್ತೀನಿ ಬಡ್ಡೆ ಐದ್ನೆ. ಬೇಡ ಸುಂಗಿರಪ್ಪ, ಹೆಂಗ ಅಪ್ರೂಪ ಕುದ್ರಕಣದ ಅಡ್ವರ್ಟ್ ಮಾಡ ನೀನು. ನೋಡಿ ಅವನಿಗೆ ಅದೇ ಒಂದು ಕೆಲಸವಂತೆ. ನೋಡಿ ಈಗ ಅಣ್ತಂದಿರು ಒಗ್ಗಟ್ಟ ಬಾಳ್ಕೊಂಡು ಹೋಯ್ತಿದ್ರೆ ನಮ್ಮ ಹಳ್ಳಿ ಕಡೆ ನೋಡಿರ್ಬೇಕು ನೀವು. ನಮ್ಮ ಹಳ್ಳಿ ಸೊಗಡು ಭಾಷೆದಲ್ಲಿ ಹೇಳ್ತಾರೆ, ಏನಣ್ಣ ಅಣ್ತಂದಿರು ಒಗ್ಗಟ್ಟ ಬಾಳ್ತಿರೋದು. ಹೋದೋರ್ಸ ದೊಡ್ಡವ ಬಸ್ ತಕಣ್ಣ, ಎರಡನೇವ ಭತ್ತ ಕುಯ್ಯ ಮಿಷಿನ್ ತಕಣ್ಣ, ಮೂರನೇವ ಅದೇವೋ ಮಣ್ಣು ಬಗಿತ್ತಲ್ಲ ಆ ಮಿಷಿನ್ ತಕೋಬೇಕು ಅಂತಿದ್ದಾನಂತೆ. ತಕ್ಕತನ ಮಂತ ತಕ್ಕಳಕ್ ಬಿಡ್ರೆ ತಕ್ಕಳಕ್ ಬಿಡ್ಬಾರ್ದು ಕಣ್ಣು. ಅಣ್ತಂದಿರು ಬಾಳ ಒಗ್ಗಟ್ಟು ಕಣ. ಏನ ಗಡ್ಡ ಕೂತಾಣ ದೊಡ್ಡ ನಡತಿ ತೆಳಕಿವೆ ಅಂತ ಹೇಳ್ಕ ಮಚ್ಚನ ಕೇಳ್ದಳಂತೆ. ಮೂಡ್ಸಿಮೇಳು ಮೂಡ್ಸಿಮೇಲೆಲ್ಲೂ ಸುಮಾರು ಜನರ ತಿಂದೆ ಏಟ ಆಮೇಲೆ
ಅಯ್ಯೋ ದೊಡ್ಡವನ್ ಹೇಳ್ತೀನಿ ನನ್ನ ಹೇಳ್ತಿ ಇಬ್ರು ಫ್ರೆಂಡು ಕನ್ನಡ ಒಂದೇ ಕಡೆ ಸಂಘಕ್ಕೆ ಸೇರವ್ರೆ. ನಾಳೆ ಮೀಟಿಂಗ್ ಅದ ಮಡಗಿಸ್ಬಿಡ್ತೀವಿ ಸುಮ್ನಿರು. ಕರೆಕ್ಟ್ ಅವ್ ಬಂದು 2 ದಿವಸ 2 ಮಾತು ಹೇಳ್ಕೊಟ್ರೆ 2 ಮಾತ್ಗ ಮನೆ ಮುರಿದೋಗಿರ್ತ ಕೂತ್ಕೊಂಡ್ರಿ ಏನಾಗದ ಕೂತ್ಕೊಂಡಿ ಬಾತ್ಗೆ ನಿಮ್ ಯಜಮಾನ್ರು ಬೋಗದಿಗೆ ಹೋಗಾರ. ಅಲ್ಲ ಮದುಗ್ ಮುಂಚೆ ಎಷ್ಟು ಚಂದಾಗಿದ್ರಿ, ಮದ್ವೆ ಆದ್ಮೇಲೆ ಹಿಂಗ್ ಹಾಬಿಟ್ರಿ ನೋಡ್ತೀನಿ ನಾನು ಒಟ್ಟ ಕಳ್ಳೆ ಕಿತ್ಕೊಂಡಂಗಾಯ್ತಾ. ಅದಕ್ಕೆ ನನ್ನ ಮಾತು ಕೇಳ್ಬಿಟ್ರೆ ನಿಮ್ಮ ಸರ್ ಮಾಡ್ಬಿಡ್ತೀನಿ. ಹೇಳತ್ಗೆ ಕೇಳ್ತೀನಿ ಕಣ. ನಿನ್ ಗಡ್ಡನ್ ಹೇಳ್ಬಿಟ್ಟು ಪಾಲ್ ತಕೊಂಡ್ ಪಾಲ ನನ್ನ ಪ್ಯಾಲ್ ಮಾಡ್ಬಿಡ್ತಾನೆ ಅಷ್ಟೇ ಅವನು. ಪ್ಯಾಲ್ ಮಾಡ್ಬಿಡ್ತಾನೆ. ನಮ್ಮ ಅಟ್ಟೆ ನೋಡು ಮದ್ವೆ ಅದೊಂದು ತಿಂಗಳಿಗೆ ಏನು ಬರ್ಬೇಕು ಹಂಗ್ ಮಾಡ್ಬಿಟ್ನಲ್ಲ. ಸೀರವಾಗಿ ಅಕ್ಕಿವನೆ ಬಟ್ಟೆವಾಗಿ ಎಲ್ಲ ಅವನಿಗೆ ಚೂಡಿದಾರವಾಗಿ ಕೊಟ್ಬಿಟ್ಟು ಬಂದಿನಿ. ಈಗ ಹಂಗ ಅದ್ ಬಸ್ ಇಟ್ಕೋಬೇಕು ಹೆಂಗ್ ಸುಳ್ಳು ಏನ್ ತಿಳ್ಕೊಂಡಿದ್ದೆ. ನಾವು ಮ್ಯಾಗ್ನೆಟಿಂಗ್ ಪವರ್ ಇದ್ದಂಗೆ ನಮ್ಮ ಮಾತ ಕೇಳಲೇಬೇಕು. ಅದಕ್ಕೆ ಹೊಡೆದ್ಬಿಟ್ರೆ ಹೊಡೆದು ಬಿಡ್ತಾನ ನಾ ಕಾಣ್ದಾಗ ಹೊಡೆದು ಬಿಡ್ತಾನ. ನಾ ಕಾಣಿ ಪುಟ್ಟ ಮೇಲೆ ಮೊರೆ ತಕೋ, ಮೊರ ಮೇಲೆ ಪುಟ್ಟ ತಕೋ, ದಿಕ್ತಪ್ರಿ ತಕೋ ಅನ್ಯ ಅದಕ್ಕೂ ಬಗಲು ಹಗ್ಗ ತಗತ್ತು ಹೊಲಗಾಕು. ಮ್ಯಾತೆ ಕಳ್ಳೆತ್ಗೆ ನೀನ್ ಯಾವ ತಕೋ ಇನ್ನೊಂದು ಮದುವೆ ಮಾಡ್ಕೊಂಡ್ ಬೇಡಗಾಡ್ಲಿ. ಮತ್ತೆ ಸುಮ್ನೆ ಹಗ್ಗ ತಗತ್ತು ಹೊಲಗಾಕು. ಅಷ್ಟೊತ್ತು ಬಿದ್ದೋಯ್ತಾನ. ನಮ್ಮ ಮಟ್ಟೆ ಬಿದ್ದದು ಸೀಮೆಣಕ್ಕೆ ಅನ್ಗೆ ಮತ್ತ ಬೆಳೆಸ್ತೇನೆ ಬಿಡು. ಮತ್ತೆ ಹಂಗಂದ್ರೆ ಅರ್ಥ ಏನು ಗೊತ್ತೇ, ಆ ಹೇಳ್ಕೊಡೋದು ಹಿಂಗ್ ಮಾಡುವಂತ ಹಿಂಗ್ ಮಾಡುವಂತ ಹೇಳ್ಕೊಟ್ಟಾಗ ಪಾಪ ಅವಳಿಗೆ ಏನೂ ಗೊತ್ತಿಲ್ದವಳು ಹಂಗೆ ಮಾಡ್ತಾಳೆ. ನಾ ಹೇಳ್ಕೊಟ್ಟಂಗ ಮಾಡು ಕರೆಕ್ಟಾಗಿ ಎಲ್ಲ ಸರಿ ಆಯ್ತದೆ. ಸರಿ ಆಯ್ತು. ಗಂಡ ಕೇಳ್ತಾನಲ್ಲೇ ಊರೆಲ್ಲ ಹಬ್ಬ ಮಾಡ್ತಾವ್ರೆ ಯಾಕೆ ಈ ತರ ಪಾಠ ತಗೊಂಬಲ್ಗಿದೆ, ಅದ್ ಏನ್ ನಿನ್ ಪ್ರಾಬ್ಲಮ್ ಹೇಳೆ. ಪಾಲ್ ತಗೊಳ್ರಿ ಪಾಲ್ ತಗೊಳ್ಳಿ ಅಂತ ನಿನಗೆ ಇದ್ಯಾಕೆ ಹಿಂಗ್ ಬಾಯ್ ಬಿಡ್ತಿದೀಯ ಅಂತ ನನ್ನ ಹೆಡ್ತಿ ಹೇಳ್ತೀರ. ಓ ನಿನ್ನ ಹೆಡ್ತಿ ಹೇಳ್ತಾರ ಮಾತೆ ಅದಕ್ಕೆ ನನಗೆ ಮಾಡ್ಕೊಡ್ಸಿರೋದು. ತರ್ದು ಹಾಕ್ಬಿಡ್ತೀನಿ. ಓ ಬಾಗ ಅನ್ಕೊಂಡು ತರ್ದು ಹಾಕ್ಬಿಡ್ತೆ. ನನಗ ಮೂಗಿಲ್ಲ ಗಿಡ್ಗದೊಳಗೆ ಆಯ್ತಲ್ಲ ನಿನ್ನ ಹೆಗದು ಬಿಡ ನೀನು ಇಂಟಕುಳ್ ಮಾಡ. ನೀ ಎಂತಕ್ಕಿಂತ ಇದ್ರು ಅಂತ ಹೇಳ್ತಾರೆ ಮುಂದೆ ಸುಮ್ಮಿರು. ನಮ್ಮ ಡಬ್ಬಕ್ಕೆ ನಿಗ್ರಿಸ್ ಮುಗಿಸ್ತೀನಿ ಹೇಳಪ್ಪ ಮಗನೇ. ನನ್ನ ಎದುರುಗ ಮಾತಾಡಕ ತರ ನಡುತ್ತಿದ್ದವಮೇ ಇವತ್ತು ಪಾಲ್ ತಕ್ಕಾನ ಮಟ್ಟಕ್ಕೆ ಬಂದ್ಬಿಟ್ಟಲ್ಲ. ನೀ ಒಳ್ಳೆ ಕಮ್ಮಿ. ನೀ ಯಾವತ್ತು ಮಹಿಳಾ ಸಂಘಕ್ಕೆ ಸೇರಿದ ಅವತ್ತೇ ನನ್ನ ಮನ್ ಮುರಿದೋಯ್ತು ಕಮ್ಮಿ. ಯಾಕಪ್ಪ ನಾ ಸಂಘಕ್ಕೆ ಸೇರಿದಕ್ಕೆ ನಿನಗೆ ಮೋಸ ಅಂತ ಕೊಡೋದು ಅದಾರು ಜ್ಞಾನ ತೀರಿಸ್ತದೆ. ನಾ ಕಷ್ಟಪಟ್ಟು ನಿನ್ನ ಸಾಕ ತೀರಿಸಿ ನಿನ್ನನ್ನು ಮರದಿಂದ ಪಾಲ್ ತಕೋ. ಈಗ ನಿನ್ನ ಗಾಡಿ ಅಡಿ ಸಾಕಾಗೈತೆ. ಓ ನೀ ಸಂಘದಿಂದ ಲೋನ್ ತಕೊಂಡ್ಬಿಟ್ಟಿದೆ ಅಂತ ನಾ ಪಾಲ್ ತಕೋಬೇಕ. ಬೇಕು ಆಮೇಕು ತಕೊಳ್ಳಿಲ್ಲ ಅಂದ್ರೆ ಏನ್ ಆರಿಸ್ಬಿಟ್ಟೆಯಾ. ನಿಮ್ಮ ಅಪ್ಪನ ಮನೆಗೆ ಹೋಯ್ತಿದ್ದೆ ಹೋಗು ತಕ್ಕಳಲ್ಲ. ಏ ಆ ಹಗ್ಗ ತಗ ತೊಲಗ ಹಾಕ ಇದು ಯಾರ ಹೊಸ ಹಗ್ಗನೇ ತಕೊಂಬಡಿಕ ಕೂತಾಳೆವಾ. ಆ ಹಗ್ಗ ತಗ ತೊಲಗ ಹಾಕ್ತಾರೆ ಪಾಲು ತಕೋಬೇಕ. ಯಾರನ್ನ ಪಾಲ್ ಮಾಡ್ಬಿಟ್ಟು ಮಾತ್ರ ಮಾಡ್ಬಿಟ್ಟು ಬರ್ಬೇಕು. ಎಷ್ಟು ಇರ್ಲಿಲ್ಲ. ಇದು ಗ್ರಾಮೀಣ ಭಾಷೆಯಲ್ಲಿ ನಡೀತಕ್ಕಂಥ ಕೆಲವು ಸೊಗಡುಗಳು. ಹಾಸ್ಯದ ಜೊತೆಯಲ್ಲಿ ನೋಡಿ ಈ ರೀತಿ ನಡೀತೆ. ನಾರದರು ಕಲಹಪ್ರಿಯರು ಕುಚೋದ್ಯಗಾರರು ಅಂತ ಇಲ್ಲೂ ಕೂಡ ನಮ್ಮ ಈ ಕಾಲದಲ್ಲೂ ಕೂಡ ಮತ್ತೆ ಹೆಚ್ಚಬಹುದು ಇವ್ರನ್ನ. ನಮ್ಮ ಕಥೆಯಲ್ಲಿ ನಾರದರು ಬರ್ತಾ ಇದ್ದಾರಲ್ಲ, ಶಿವನ್ ಕೇಳ್ತಾರೆ ನಾರದ ಎತ್ತಡದಿ ಬಯಲ ನಾರದ ಎಲ್ಲಿಂದ ಪ್ರಯಾಣ ಬೆಳೆಸ್ಕೊ ಬರ್ತಾ ಇದೆಯೇ ನಾರದ, ಲೋಕದ ವಿಚಾರವೇನು? ಪರಮೇಶ್ವರ ನಾನು ಈಗ ತಾನೇ ಭೂಲೋಕದಿಂದ ಬರ್ತಾ ಇದ್ದೇನೆ. ಭೂಲೋಕದಲ್ಲಿ ಒಂದು ಕಡೆ ಬೇಡರ ಕಂಪಣಗರ ಭಕ್ತಿ, ಇನ್ನೊಂದು ಕಡೆ ದುಷ್ಟನಾಗಿರ್ತಕ್ಕಂಥ ಶ್ರವಣನ ಹಟ್ಟಾಸ, ಮತ್ತೊಂದು ಕಡೆ ಹಾಳಾಗುತ್ತಿರುವ ಶಿವಭಕ್ತಿ, ಇನ್ನೊಂದು ಕಡೆ ಉತ್ತರಾಜಮ ಶಿವದಾಸರಿಬ್ಬರು ನಿನ್ನ ಭಕ್ತರಾಗಿದ್ರು ಕೂಡ ಮಕ್ಕಳಿಲ್ಲ ಅನ್ನೋ ಕೊರಗನಲ್ಲಿ ಕೊರಗ್ತಾ ಇದ್ದಾರೆ. ಭಗವಂತ ಈ ವಿಚಾರವನ್ನು ತಿಳಿಸೋದಕ್ಕೆ ನಾನು ಕೈಲಾಸ ಪರ್ವತದ ಕಡೆ ಬಂದೆ. ನಾರದ ಹಾಳಾಗುತ್ತಿರುವ ಶಿವಭಕ್ತಿಯನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ನನ್ನ ನಿರ್ಮಾಯ ಕಳೆಯ ಭೂಲೋಕದಲ್ಲಿ ಮಹಾದೇವ ಎಂಬತಕ್ಕಂಥ ಅವತಾರವನ್ನು ತಾಳುತ್ತೆ. ಆ ಮಹದೇವ ಅವತಾರದಿಂದ ಬೇಡರ ಕಂಪಣಿಗರಿಗೆ ಶಿವಲಿಂಗ ಧಾರಣೆ ಆಗುತ್ತೆ. ಆ ಮಹದೇವ ಅವತಾರದಿಂದ ದುಷ್ಟನಾಗಿರ್ತಕ್ಕಂಥ ಶ್ರವಣನ ಸಂಹಾರವಾಗುತ್ತೆ. ಆ ಮಹದೇವ ಅವತಾರದಿಂದ ಭೂಮಂಡಲವೆಲ್ಲವೂ ಶಿವಮಯವಾಗುತ್ತೆ. ಆದರೆ ಉತ್ತರಾಜಮನ ಹೊಟ್ಟೆಯಲ್ಲಿ ಮಾತ್ರ ಮಕ್ಕಳಾಗೋಲ್ಲ ನಾರದ. ಪರಮೇಶ್ವರ ಹಗಲು ರಾತ್ರಿ ನಿನ್ನ ಧ್ಯಾನ ಮಾಡ್ತಿರುವ ಆ ಗಂಡ ಹೆಂಡತಿಗೆ ಮಕ್ಕಳಿಲ್ಲವೇ ತಂದೆ? ಇಲ್ಲ ನಾರದ, ಈ ಜನ್ಮದಲ್ಲಿ ಮಕ್ಕಳಿರುವ ಭಾಗ್ಯವನ್ನು ಪಡ್ಕೊಂಡು ಹುಟ್ಟಿಲ್ಲವಾದ್ರಿಂದ ಅವಳಿಗೆ ಮಕ್ಕಳಿಲ್ಲ. ಅಲ್ಲಿದ್ದ ಗಣಪತಿ ನಂದೀಶ್ವರ ಹೇಳ್ತಾರೆ, ಪರಮೇಶ್ವರ ಮಕ್ಕಳಿರುವ ಭಾಗ್ಯ ಅವಳಿಗಿಲ್ಲ ನಿಜ, ಮಕ್ಕಳನ್ನೆತ್ತಿ ಮುದ್ದಾಡುವ ಭಾಗ್ಯವಿದೆಯಲ್ಲ. ನೀನ್ ಹೇಗಿದ್ರು ಮಹಾದೇವನಾಗಿ ಹುಟ್ಟಬೇಕಾದ್ರೆ ನಿನಗೆ ತಂದೆ ತಾಯಿಗಳು ಬೇಡವೆ, ಪುಣ್ಯಕ್ಷೇತ್ರ ಬೇಡವೆ? ಅದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ನೀನು ಶ್ರೀಶೈಲದಲ್ಲಿ ಯಾಕೆ ಹುಟ್ಟಬಾರದು? ಉತ್ತರಾಜಮ ಶಿವದಾಸರಿಗೆ ಏಕೆ ಸಾಕು ಮಗನಾಗಿ ಸಿಕ್ಕಬಾರದು? ಇದರಿಂದ ಅವರ ದುಃಖವು ದೂರವಾಗುತ್ತೆ, ಭೂಮಂಡವೆಲ್ಲವೂ ಶಿವಮಯವಾಗುತ್ತೆ ಎಂದಾಗ ನಿಜ ನಿಜ ಭೂಲೋಕದಲ್ಲಿ ಹಾಳಾಗುತ್ತಿರುವ ಶಿವಭಕ್ತಿಯನ್ನು ಉದ್ಧರಿಸುವುದಕ್ಕೆ ಮಹಾದೇವನಾಗಿ ಹುಟ್ಟುವ ನಾನು ಉತ್ತರಾದಿಮ ಶಿವದಾಸರಿಗೆ ಸಾಕು ಮಗನಾಗಿ ಸಿಕ್ಕಿ ನನ್ನ 12 ವರ್ಷ ಬಾಲಲೀಲೆಗಳನ್ನ ಅಲ್ಲಿ ಕಳೆದು ತದನಂತರ ಸುತ್ತೂರು ಕುಂತೂರು ಸರಗೂರುಗಳೆಂಬತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಸುತ್ತಾಡಿ 77 ಮಲೆಗಳ ತನಕ ಶಿವಭಕ್ತಿ ಎಂಬ ಬೀಜವನ್ನು ಬಿತ್ತಿ ಉಘೇ ಉಘೇ ಮಹತ್ವಲ್ಲಯ್ಯ ಅಂತ ಕೂಗಿದವರ ಜೀವನವನ್ನು ಪಾವನಗೊಳಿಸ್ತೇನೆ ಎಂದಾಗ ಕೈಲಾಸದಲ್ಲಿ ಢಮರುಗ ಕೊಂಬುದಾದ ತಮಟಗಳು ಢಮಢಮನೆ ಮೊಳಗ್ತಾ ಇದೆ.
ಶಿವನ ಆಶೀರ್ವಾದ ಮಾಡಿದ್ದಾನೆ ಭೂಲೋಕದಲ್ಲಿ. ಇಲ್ಲಿ ನೋಡಿ ಬಸವಣ್ಣನವರು ಮಾತು ಹೇಳ್ತಾರೆ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹೈನವುದಯ್ಯ, ನೀನೊಲಿದರೆ ವಿಷವೂ ಅಮೃತವಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಲಿರ್ಪುದು ಕಾಣ ಕೂಡಲ ಸಂಗಮ ದೇವ. ಪರಮಾತ್ಮ ಒಬ್ಬ ಒಲ್ದು ಬಿಟ್ರೆ ಒಣಗೋಗಿರೋ ಮರ ಚಿಗುರ್ಕೊಳ್ಳುತ್ತಂತೆ. ಮನುಷ್ಯನ ಕೈಲಿ ಏನಿದೆ? ಚಿಗುರಿರೋ ಮರನು ಬೇಕಾದ್ರೆ ಒಣಗಿಸ್ಬಿಡ್ತಾನೆ. ಇದು ಮನುಷ್ಯ ಕಲ್ತಿರೋದು. ಪರಮಾತ್ಮನ ಸಾಕಾರ ಹೊಂದಿದ್ರೆ ಬರಡಾಗಿರೋ ಹಸು ಕರೆಯುತ್ತಂತೆ, ಬರಡಾಗಿರೋ ಭೂಮಿ ಬೆಳೆಯುತ್ತಂತೆ. ಪರಮಾತ್ಮನ ಸಾಕಾರ ಹೊಂದಿದ್ರೆ ನಾವೇನು ಬಯಸ್ಕೋತೀವಿ ಅದು ನಮ್ಮನ್ನೇ ಹುಡಿಕೊಂಬತ್ತದಂತೆ. ಅವನು ಸಾಕಾರವಿಲ್ಲ ಅಂದ್ರೆ ಅಮೃತ ಇಟ್ಟುಕೊಂಡಿದ್ರು ಕೂಡ ವಿಶ್ವಾಗುತ್ತಂತೆ. ಅದಕ್ಕೆ ನಮ್ಮೆಲ್ಲರಿಗೂ ಭಗವಂತನ ಸಾಕಾರವಿರಬೇಕು, ಭಗವಂತನ ದೈವ ಬಲವಿರಬೇಕು. ದೈವ ಬಲವಿರ್ತಕ್ಕಂಥ ಅವನು ಜಗದೊಳಗೆ ಅವನಿಗೆ ಯಾರೂ ಎದುರೇ ಇಲ್ಲ. ಅವನ ಜೀವನ ಆನಂದಮಯವಾಗಿರುತ್ತೆ ಅನ್ನೋದಕ್ಕೆ ಅವತ್ತು ಉತ್ತರಾಜಮ ಶಿವದಾಸರಿಬ್ರು ಕೂಡ ಮಲಗಿರಬೇಕಾದ್ರೆ ಬೆಳಗಿನ ಜಾವದ ಕನಸಿನಲ್ಲಿ ಶಿವ ಪ್ರತ್ಯಕ್ಷನಾಗಿದ್ದಾನೆ. ಉತ್ತರಾಜಮನವರೇ, ನಿಮ್ಮ ಹೊಟ್ಟೆಯಲ್ಲಿ ಮಕ್ಕಳಿಲ್ಲ ತಾಯಿ, ಆದರೆ ನಿಮಗೊಂದು ಮಗುವನ್ನು ನಾನು ಕರುಣಿಸುತ್ತಿದ್ದೇನೆ. ಆ ಮಗುವು ಊರ ಹೊರಗಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಿಮಗೋಸ್ಕರವಾಗಿ ಮಲಗಿದೆ. ಆ ಮಗುವನ್ನು ಕರೆತಂದು 13ನೇ ದಿವಸ ಆ ಮಗುವಿಗೆ ಮಹಾದೇವ ಎಂಬುದಾಗಿ ನಾಮಕರಣ ಮಾಡಿ ನಿಮ್ಮ ಬಾಳು ಬಂಗಾರವಾಗಲಿ. ಶಿವೋಹಂ ಶಿವೋಹಂ ಶಿವೋಹಂ. ಪಟ್ಟನ್ ಕಂಡು ಬಿಡ್ತಾಳೆ, ಅಷ್ಟೊತ್ತವರೆಗೂ ಕಂಡಿರೋದು ಕನಸು. ಈ ಜಗತ್ನ 2 ತರ ಕನಸು ಬೀಳ್ತಾವಂತೆ. ಅದ್ಯಾವ್ದಪ್ಪ? ಈ ಮಲಗುವಾಗ ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗ್ತಾರ ನೋಡಿ. ಗುರುವೇ ಮಹದೇಶ್ವರ, ಚಾಮುಂಡೇಶ್ವರಿ, ಕಾಲಭೈರವ, ನನ್ನೊಬ್ಬನ ಕಾಪಾಡಪ್ಪ, ರಾಮ, ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ಗುರುಮಲ್ಲೇಶ್ವರ. ಈ ಎಡಮಗ್ಲ ಮಲಗಿ ಬಲಮಗ್ಲಾಗ ಹೇಳ್ತಾರಲ್ಲ, ಅವ್ರಿಗೆ ಒಳ್ಳೊಳ್ಳೆ ಕನಸೆ ಬೀಳ್ತಾವಂತೆ. ಬಿದ್ದ ಕನಸೆಲ್ಲ ನಿಜವಾಯ್ತವಂತೆ. ಪಕ್ಕದವ್ ಗೋಡ ಗತ್ಕ ಸತ್ತೋದ್ರು ಸಾಯಲ್ಲ ನೋಡಪ್ಪ, ಗೋಡೆ ಗತ್ಕ ಸತ್ತೋದ್ರು ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗ್ಬಿಟ್ಟಲ್ಲ, ದೇವ್ರೇ ಬಂದು ಇವನ್ ಕಾವಲು ಕಾಯ್ಕೊಂಡಿರ್ತಾನಂತೆ. ನನ್ನ ಹೆಸರು ಹೇಳ್ಬಿಟ್ಟು ಅವನು ಹೆಚ್ಚು ಕಡಿಮೆ ಆದ್ರೆ ನನ್ನ ಮೇಲೆ ಬಂದ್ಬಿಡ್ತದೆ ಅಂತ. ನೋಡಿ ಹೆಂಗಿದೆ ಆ ಭಗವಂತನ ಸಾಕಾರ. ಇದಕ್ಕೆ ಸುಸ್ವಪ್ನ, ಇನ್ನು ಕೆಲವ್ರಿಗೆ ದುಸ್ವಪ್ನ ಅಂದ್ಬಿಟ್ಟು ಬೆಳಗುತ್ತೆ. ಯಾರಿಗೆಪ್ಪ? ಈ ಮಾದಪ್ಪನ ಕತೆನ ಅರ್ಧಂ ಪರ್ಧಂ ಕೇಳ್ಬಿಟ್ಟು ಹೋಯ್ತಾರಲ್ಲ, ಹೋಯ್ತ ಕತೆ ಕೇಳ್ದಂಗೊಲ್ಲ ಬಿಟ್ಟಂಗೊಲ್ಲ ಅಂತ ಅವ್ರಿಗೆ ಬೀಳುತ್ತಾ ನೋಡಿ ಎಡವಟ್ಟಾಗಿ. ನಗದೇನ ಹಂಗೆ ಹೊಟ್ಲೆ. ಈ ಲೋಕದೇವರುಗಳೆಲ್ಲ ತಲೆಗಚ್ಚ ಮನಿ ಕತ್ತ ನೋಡಿ, ನಾಳೆ ಬಡ್ಡಿ ದುಡ್ಡು ಬೇರೆ ಬಂತು, ಚೀಟಿ ಬೇರೆ ಕಟ್ಟಬೇಕು, ಕಂತು ಬೇರೆ, ಸಂಘ ಬೇರೆ. 6 ಸಂಘದಲ್ಲಿ ದುಡ್ಡು ಎದ್ಬಿಟ್ಟಿದ್ದೀನಿ. ಎಷ್ಟಲ್ಲ? 6. ಇನ್ನೊಂದ್ 2ರಲ್ಲಿ ಎತ್ಕೋಬೇಕಾಯ್ತು. ಇದನ್ನೇ ಕಟ್ಟಕ್ಕಾಗದೆ, ಬೆಳಿಗ್ಗೆ ಊರ್ ಬಿಡೋತಾಗೈತೆ. ಏನ್ ಬಿಡ್ಬೇಕಾಗಿಲ್ಲ, ಅವರೇ ಬಿಡಿಸ್ತಾರ. ಸುಮಾರು ಜನ ಬಿಟ್ಟಾರ. ಇದೆಲ್ಲ ಭಾಗ ಕರ್ಕೊಂಡಕ್ಕಾರ ಮಾಡ್ತಾ ಬೆಳಕರೆ ಗಂಟ ಕನಸು ಹಂಗೆ ಬಿದ್ದಿರ್ತಾವ ನೋಡ್ರಿ. ಬೇಕು ನೀವು ಕೆಲವು ಹೆಂಗಸರುಗಳು ಮಾತಾಡ್ಕತ್ರ, ಯಾಕೋ ಇದ್ದ ಸಪ್ಪನ ಮೇಸರಿಲ್ಲ ಕವ, ಅದೇ ಕವ ಮನಿ ಕತ್ತು ಅಂದ್ರೆ ಬೆಳಗಾಜು ಕುಂಕುಮ ಉಲ್ಲ 6 ಗಟ್ಲೆಲ್ಲ ಕಾಣಿಸ್ಕತ್ತವ. ಮೊನ್ನೆ ಇತ್ತಾಗ 1 ಲೋಡ್ ಕುಂಕುಮ, 1 ಲೋಡ್ ಬಾಳ, 1 ಟ್ಯಾಕ್ಟ್ರು ಹೋದಂಗಾಯ್ತು ಕಾಣಿಸ್ಲಿ. ಏನವ ಬಾಳಗಾಜು ಕುಂಕುಮ ಕಟ್ಸ್ಕತಾನೆ. ಹಂಗಾರೆ ಅವಳ ಮುತ್ತದಲ್ಲಿ ಸಾಯ್ತಾಳ ಬಿಡು. ಯಾವ ಮುತ್ತದವಳ ಸಾಯಲ್ಲ. ಇವು ಮನಿ ಕಳವತ್ ಯಾವ ಮನೆಗಿಲ್ಲ, ಯಾವ ಮನೆಗಿಲ್ಲ. ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ. ಇದಕ್ಕೆ ಸುಸ್ವಪ್ನ ದುಸ್ವಪ್ನ. ನೀವು ಕಥೆನ ಪೂರ್ತಿ ಕೇಳಿದವರಿಗೆ ಭಗವಂತ ನಿಜವಾಗ್ಲೂ ಮಾಯ್ಕಾರವಾದಪ್ಪ, ನೆನೆದವರ ಮನದಲ್ಲಿ ಮಾದಪ್ಪ ಬೇಕಾದದ್ದನ್ನು ಕೊಡ್ತಾನೆ. ಅರ್ಧದಲ್ಲಿ ಹೋದ್ರಿ ಬೆಳಗ್ಗೆ ನೋಡಿ ಇಲ್ಲ ಟೀಗೆ ಎಲ್ಲ ವ್ಯವಸ್ಥೆ ಮಾಡಿದಾರಂತ ಅಣ್ಣ. ಅದಕ್ಕೆ ನೋಡಿ, ಉಘೇ ಮಲ್ಲಯ್ಯ, ಉಘೇ ಮಹದೇಶ್ವರ. ಕೂಗದವ್ರಿಗೆಲ್ಲ ಒಳ್ಳೇದಾಯ್ತ ಬಿಡಿ. ಕೂಗದವ್ರಗ ಬ್ಯಾಂಕ್ಲಿ ದುಡ್ಡು ಮಡಿಗರೋನ್ಗ ಬಡ್ಡಿ ಬರ್ತದ ಕಣ. ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗಲ್ಲ. ಅವ್ನು ಸತ್ತೋದ್ರು ಅವ್ನ ಹೆಂಡತಿಗಾರು ಬರ್ತದೆ. ಧರ್ಮದ ಬಡ್ಡಿ ತರ ಅದು. ಈ ಕೈ ಸಾಲ ಕೊಟ್ಟರೋರು ಬೇಕಾದ್ರೆ ತಿಂದ್ಕತಾರ. ಹಂಗೆ ನೀವು ಕೂಗ್ದಷ್ಟು ನಿಮ್ಮ ಅಕೌಂಟ್ಗೆ ಹೋಗಿ ಸೇರ್ತಾ ಅದ ಮಾದಪ್ಪನ ಅಕೌಂಟ್ಗೆ. ನೀವು ಎಷ್ಟು ಕೂಗ್ತೀರ ಅಷ್ಟು ನಿಮ್ಗೆ ಒಳ್ಳೇದಾಗೇ ಆಯ್ತದೆ. ನೀವು ಎಷ್ಟು ಭಕ್ತಿಯಿಂದ ಕತೆ ಕೇಳ್ತೀರ ಅಷ್ಟು ನಿಮ್ಗೆ ಭಗವಂತ ಒಲ್ದೆ ಒಲಿತಾನೆ. ಉಘೇ ಮಾಯ್ಕಾರ. ಇಲ್ಲಿ ಕನಸಿನಲ್ಲಿ ಕಂಡಂತ ಅದನ್ನ ಪಟ್ಟನ ಕಂಡು ಬಿಟ್ಟು ನೋಡ್ತಾಳೆ ಉತ್ತರಾಜಮ್ಮ. ಬನ್ನಿ ಅಂದ್ರೆ ಊರಾಚೆ ದೇವಸ್ಥಾನದಲ್ಲಿ ಯಾವುದೋ ಮಗು ಮಲಗಿದೆ ಅಂತೆ. ಬೆಳಗಿನ ಜಾವದ ಕನಸು ಸುಳ್ಳಾಗಲ್ವಂತೆ. ಬನ್ನಿ ಅಂತ ಜೊತೆಲಿ ಕರ್ಕೊಂಡು ಗಂಡನ್ನ ಊರಾಚೆ ಬರ್ತಿರ್ಬೇಕಾದ್ರೆ ಆಸದ ಬಿಲ್ಪತ್ರೆಯ ರಾಶಿ ಮೇಲೆ ಆಗ ತಾನು ಹುಟ್ಟಿದ ಕಂದ ಭಗವಂತ ಏನು ಕೊಟ್ಟೆ. ಸಾಕ್ಷಾತ್ ಶಿವಸ್ವರೂಪವಾದ ಕಂದರನ್ನ ಕೊಟ್ಟುಬಿಟ್ಟೆಲ್ಲ ತಂದೆ. ಇಂಥ ಮಗುನ ಪಡೆದಕ್ಕೆ ನಾವು ಅದೆಷ್ಟು ಪುಣ್ಯ ಮಾಡಿದ್ವು ಅಂತ ಮಹಾನ್ ಭಾವರಾಗಿರ್ತಕ್ಕಂಥ ಗಂಡೆ ಹೆಂಡತಿರಿಬ್ರು ಕೂಡ ಭಕ್ತ ಗೋಣ ಬಾ ಜೋಗುಳ ಹಾಡೋಣ ಬಾ, ಮುದ್ದಾಗಿ ನಲಿಯೋಣ ಬಾ.
13 ದಿವಸ ತುಂಬ್ತಾ ಇದೆ ಜನ ಜಾತ್ರೆ ಮನೆ ಮುಂದೆ. ಮಗು ಆಗಿದೆ ಅಂತ ಹೀಗಿದೆ ಅಂತ ಎಲ್ಲಾ ಕೊಂಡಾಡವರೇ ಮಗುವನ್ನ ನೋಡಿ. ಚೆನ್ನಾಗಿದೆ ನೋಡಿ. 13ನೇ ದಿವಸ ಮಗುವಿಗೆ ನಾಮಕರಣ ಮಾಡಬೇಕಲ್ಲ. ಕೀರ್ತನಾಕಾರರು, ಪಂಡಿತೋತ್ತಮರು, ತಿಳಿದಂತ ಜ್ಞಾನಿಗಳಾರ್ಗು, ರುಚನಮೂರ್ತಿಗಳು, ಹಿರಿಯರು, ಕಿರಿಯರು ಎಲ್ಲ ಮನ ತುಂಬ ಹೋಗಿದ್ದಾರೆ. ಮಗುವಿಗೆ ಹೊಸ ಹೆಸರು. ಉತ್ತರಾಜಮ್ಮ ಹೇಳ್ತಾಳೆ, ಕನಸಿನಲ್ಲಿ ಶಿವನ ಹೇಳಿರುವುದು ಮಹಾದೇವ ಅಂತಾನೆ ನಾಮಕರಣ ಮಾಡಬೇಕು ಅಂತ. ಹೀಗೆ ಗುರುಗಳು ಬಂದು ಬೇರೆ ಯಾವ್ದಾದ್ರೂ ಹೆಸರಿಟ್ಟುಬಿಟ್ರೆ ಅದು ದೋಷ ಆಗಲ್ವೇ? ಲೇ, ಗುರುಗಳು ಬರ್ತಿದ್ದಾಗ ಕನಸು ಕಂಡದ್ದು, ಮಗು ಸಿಕ್ಕದ್ದು ಎಲ್ಲವನ್ನು ವಿವರವಾಗಿ ಗುರುಗಳಿಗೆ ಹೇಳ್ಬಿಡೋಣ. ಆಗ ಅವರೇ ಅರ್ಥ ಮಾಡಿಕೊಂಡು ಮಗುವಿಗೆ ಮಹಾದೇವ ಅಂತ ಹೆಸರು ಕರೀತಾರೆ. ಇದರಲ್ಲಿ ಯಾವ ದೋಷನೂ ಇಲ್ಲ ಅಂತ ಗಂಡ ಹೆಂಡತಿರಿಬ್ಬರು ಕೂಡ ವ್ಯಾಘ್ರಾನ ಮಹರ್ಷಿಗಳನ್ನು ಬರಮಾಡಿದ್ದಾರೆ. ವ್ಯಾಘ್ರಾನ ಮಹರ್ಷಿಗಳು ಅಂದ್ರೆ ಮಹದೇಶ್ವರ ಮೊದಲನೇ ಗುರುಗಳು. ಗುರುಗಳೇ, ಈಗ ದಯಮಾಡಿಸಿ. ಹೊಸ್ತಿಲ ಹತ್ರ ಬಂದು ಹೆಜ್ಜೆ ಇಡ್ತಿದಾಗ ತೊಟ್ಟಿಲಲ್ಲಿ ಆಡುತ್ತಿರುವ ಕಂದನನ್ನು ನೋಡಿ, ಆಹಾ, ಉತ್ತರಾಜಮ್ಮನವರೇ, ಶಿವದಾಸರೇ, ಎಂತ ಸಾಕ್ಷಾತ್ ಶಿವಸ್ವರೂಪವಾದ ಮಗುವನ್ನ ನೀವು ಪಡ್ಕೊಂಡಿದ್ದೀರಾ. ನೋಡೋದಕ್ಕೆ 2 ಕಣ್ಣು ಸಾಲದು ಆಗಿದೆಯಲ್ಲ. ಸ್ವಾಮಿ, ಅದೊಂದು ದೊಡ್ಡ ಕತೆ. ನೀವು ಒಳಗಡೆ ಬಂದ್ರೆ ಮಗು ಸಿಕ್ಕದ್ದು, ಕನಸು ಕಂಡದ್ದು ಎಲ್ಲವನ್ನು ವಿವರವಾಗಿ ಹೇಳ್ಕೊಡ್ತೀವಿ. ಆಮೇಲೆ ನೀವು ನಾಮಕರಣ ಮಾಡುವಂತೆ ಒಳಗೆ ಬನ್ನಿ. ನಿಮ್ಮನ್ನ ಒಳಗೆ ಬಂದು ನಿಮ್ಮನ್ನು ನೋಡಿ, ಆ ಮಗುವನ್ನು ನೋಡಿ ಹೆಸರು ಕರೆಯೋದು ಏನಿದೆ ತಾಯಿ? ಈ ಮಗುವಿನ ಮುಖಭಾವನೆಗಳನ್ನು ನೋಡಿದ ಕೂಡಲೇ ನನ್ನ ಆಗಲೇ ಹೆಸರು ಕರೆದಾಗಿದೆ. ನೀವಾಗಲೇ ಹೆಸರು ಕರೆದಾಯ್ತಾ? ಏನಂತ? ಗಂಡ ಹೆಂಡ್ತಿರಿ ಹೇಳೋದಕ್ಕಿಂತ ಮುಂಚೆನೆ ಗುರುಗಳ ಬಾಯಿನಲ್ಲಿ ಹೆಸರು ಬರ್ತಾ ಇದೆ. ಮಹಾದೇವ, ಮುತ್ತು ಮಹಾದೇವ, ನಗಮುಖವುಳ್ಳ ಮಹಾದೇವ, ಇಂದ್ರ ಮಹಾದೇವ, ಚಂದ್ರ ಮಹಾದೇವ, ಸುಂದರ ಮಹಾದೇವ, ಮಹಾದೇವ. ಕನಸಲ್ಲಿ ಕಂಡದ್ದನ್ನು ಹೇಳೋದಕ್ಕಿಂತ ಮುಂಚೆನೆ ಗುರುಗಳ ಬಾಯಿನಲ್ಲಿ ಏನಂತ ಹೆಸರು ಬಂತು? ಮಹಾದೇವ. ಜೊರಗೇಳಿ, ಇನ್ನು ಜೊರಗೇಳಿ. ಬೇಷ್. ಈ ಮಹಾದೇವ ಎಂಬುದಾಗಿ ನಾಮಕರಣ ಮಾಡಿದ ಕೂಡಲೇ ಇರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಎತ್ಕೊಂಡು ಮುದ್ದಾಡ್ತಾರೆ. ತುಂಬಾ ಮುದ್ದಾದ ಹೆಸರು ಕಣೆ. ಮಹಾ ದೇವ. ದೇವ, ಮಹತ್ತರವಾದ ಶಕ್ತಿಯನ್ನು ತುಂಬಿಕೊಂಡ್ಬಂದಿರೋ ದೇವನಾದ್ರಿಂದ ಇವನಿಗೆ ಮಹಾದೇವ. ನೋಡಿ, ಇಂದಿನ ಕಾಲದಲ್ಲಿ ಹೆಸರಿಟ್ರೆ ನಮ್ಮ ಕಾಲದ ಮಾತು. ನೀವ್ ಯಾವ ಕಾಲದಾರಪ್ಪ? ಅವತ್ತಿನ ಕಾಲದಲ್ಲಿ ಮಹಾದೇವಪ್ಪ, ವೀರಭದ್ರಪ್ಪ, ನೀಲಕಂಠಪ್ಪ, ಶಂಭಲೇಖಪ್ಪ, ರುದ್ರೇಗೌಡ, ಕೃಷ್ಣೇಗೌಡ, ಮಾದೇಗೌಡ, ಸಣ್ಣಮಲ್ಲೇಗೌಡ, ಸಿದ್ದರಾಮೇಗೌಡ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಕೋಮಲವತಿ, ಮಲ್ಲಮ್ಮ, ಕೆಂಪಮ್ಮ, ದಂಡಮ್ಮ, ಮಾಸ್ತಮ್ಮ, ಮಾಷ್ಣಮ್ಮ, ಕಪ್ರಮ್ಮ, ಮುಳ್ಳಾಚಮ್ಮ, ಸತ್ತೋಟಮ್ಮ, ಒಪ್ಪಿಟ್ಟಮ್ಮ, ನೀಲಮ್ಮ, ಮುದ್ದಮ್ಮ, ಗೌರಮ್ಮ, ಮರಮ್ಮ, ಕೆಂಪಮ್ಮ, ಲಕ್ಷ್ಮಮ್ಮ, ಕಪ್ರಿ, ಮುಳ್ಚಿ, ಬೊಕ್ಲಿ, ಕಿಡ್ಮಿ, ತಿಮ್ಮಿ, ಜೊಲ್ಲೆ. ನೋಡಿ, ಅವ್ರವ್ರ ಮನೆದೇವ್ರ ಹೆಸರನ್ನ ಮಕ್ಕಳಿಗೆ ಇಟ್ಕೊಂಡು ಕರಿತಿದ್ರು. ಲೋ ಶಂಭಲಿಂಗ ಏನಪ್ಪ? ಲೋ ಅನ್ನೋದು ಇವನ್ಗ ಶಂಭಲಿಂಗ ಅನ್ನೋದು ಅವನಿಗೆ. ದಿನಕ್ಕೆ 10 ಸರಿ ಮಗನ್ ಕರೆದ್ರೆ 10 ಸರಿ ದೇವ್ರು ಕರೆದಂಗೂ ಆಯ್ತು. ನೋಡಿ ಹಂಗಿದೆ. ದೇವರ ಹೆಸರನ್ನ ಮಕ್ಕಳಿಗೆ ಇಟ್ಕೊಂಡು ಕೂಗ್ತಿದ್ದ ಕಾಲ. ಇವತ್ತು ಈ ಸಿನಿಮಾ ಪ್ರಪಂಚ, ಈ ಟಿವಿ ಪ್ರಪಂಚ, ಈ ಮೊಬೈಲ್ ಪ್ರಪಂಚ, ಈ ಇಂಟರ್ನೆಟ್ ಪ್ರಪಂಚ ಬಂದ್ಬಿಡ್ತು. ಹೆಸರೇ ಒಂಥರ ಇದ್ರ ಮುಸುಡೆ ಒಂಥರ ಇರುತ್ತ, ಮುಖದಲ್ಲಿ ಮೂಗೇ ಇರಲ್ಲ. ಏನವ ನಿನ್ನ ಹೆಸರು? ಆಯ್ತು ಬಾ ಮುಂಚೆ ನಾ ಕೇಳದ ಹೆಸ್ರ ಬಿಟ್ಬಿಟ್ಟ ಹೋಗ್ಬಿಟ್ಟ ಯಾರ್ತಾರೆ? ಎಷ್ಟ್ ಜನಕ್ಕೆ ಗಣಗಾಡಿ ಹೋಗಿಲ್ಲ. ಎಲ್ಲರೂ ಯಾವ್ದಾರು ಒಂದು ಹಾಡು ಹೇಳೋ ಮತ್ ನೋಡ, 1-2 ಸಾಲ ಹಾಡು ಸಾಕು. ಮ್ಯೂಸಿಕ್ಕು ಮ್ಯೂಸಿಕ್ ಕೊಡ್ತಾವ್ರ ಕಣ. ತಕ್ಲಾ, ಲೋಕ, ಅಂಡ, ಸಿಲೋಟು. ಬಾಲ ಬಂಗಾಲ ನೀನು, ಹನೆಯ ತಿಂಗಾಲ ನೀನು, ನಿನ್ನ ತೈನಾದೋ ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ. ಅದಲ್ಲಿರ್ಲಿ, ಅದೇನದ ತಾನಕು ನಮ್ಮವನ ಬಿಡಪ್ಪ. ಏನಾಗ ಆಡ್ತಿದ್ದೆ? ಮ್ಯೂಸಿಕ್ ಬಾಸಕ್ ಬರಲ್ಲ ಬೋಲು. ಮ್ಯೂಸಿಕ್ ಇಲ್ದ ಹೆಂಗ ಆಡ್ಬಿಟ್ಟೆ? ಬಾಲ ಬಂಗಾಲ ನೀನು. ಅಬ್ಬಾ, ನೀನೆ ಬಾರ್ಸ್ಕಾಡಕ್ ಹೋಗೋ ಅಂದ್ರೆ ನೋಡಿ, ಮುಖದಲ್ಲೇ ಮೂಗೆ ಇಲ್ಲ. ಅವಳ ಹೆಸರು ತ್ರಿಪುರ ಸುಂದರಿ ಅಂತ. ಕರ್ರಗಿದ್ರೆ ಕೆಂಪಣ್ಣ, ಕೆಂಪಗಿದ್ರೆ ಕರಿ ಅಣ್ಣ, ಕುಳ್ಳಕ್ಕಿದ್ರೆ ದೊಡ್ಡಣ್ಣ, ಉದ್ದಕ್ಕಿದ್ರೆ ಕುಳ್ಳಣ್ಣ, ಸಣ್ಣಕ್ಕಿದ್ರೆ ಗುಂಡಣ್ಣ, ಗುಂಡಕ್ಕಿದ್ರೆ ಸಣ್ಣ ಅಣ್ಣ. ಯಾವ್ದೋ ಊರ್ಲಿ 3 ಜನ ವಾರರಿಗೆ ತಿರಿದ್ರಂತ ಅಣ್ಣ ತಮ್ದಿರು ಇಡ್ತಿರು. ಒಬ್ಬ ಹೆಂಗ್ ಮಾಡ್ತಾಳ ಹಂಗೆ ಇವಳು ಮಾಡ್ಬೇಕು, ಇವಳು ಹೆಂಗ್ ಮಾಡ್ತಾಳ ಹಂಗ ಅವಳು ಮಾಡ್ಬೇಕು ಆಟ. ಇವಳು ಹಸಿರು ಬಣ್ಣ ಓಡಿಸ್ತಾರೆ ಕರೆಕ್ಟ್ ಆಗ, ಅವಳು ಹಸಿರು ಬಣ್ಣನೇ ಓಡಿಸ್ತಿದ್ವು. ಇವಳು ಗಂಡ ಸ್ಕೂಟರ್ ತಕೊಂಬಿಟ್ಟು ಅಂತಿದ್ಕೊಳ್ಳಿ, ರೈಸ್ ಸ್ಕೂಟರ್ ತಂದಿಲ್ಸ್ರಿ. ನಂಗೆ ಇನ್ನೂ ಓಡ್ಸಕ್ ಬರ್ಲ ಕಣೆ. ನೀನ್ ಅಷ್ಟೊರ್ದಾಗ ನಿನ್ಗೆ ಇನ್ನೇನ್ ಬರ್ತದ? ಅವಳ ಗಂಟೆ ನೋಡು, ಒಂದೇ ಚಕ್ರದಲ್ಲಿ ಓಡಿಸ್ತಾರಂತ ಮುಂದ್ಗಡೆ ಟೈರೇ ಸಮದಿಲ್ವಂತ. ನಿಂಗೆ ಓಡ್ಸಕ್ ಬರ್ದ್ರೆ ಆಮೇಲೆ ತಳ್ಕ ತಿರ್ಗಾಡದ ಬಿಡು ತಂದು ನಿಲ್ಸು ಅನ್ನೋ ಸಂಸ್ಥೆ ಎಟಕ. ಈ ತರ ಪೈಪೋಟಿಯಾಗಿ ಜೀವನ ನಡೀತಿರ್ಬೇಕಾದ್ರ ಅಪರೂಪಕ್ಕೆ ದೊಡ್ಡವನೇ ಇಡ್ತೀವಿ ಒಂದ್ ಗಂಡ ಮಗ ಊಟ ಬಿಡೋದ.
ಕೂಸ್ನ ಮ್ಯಾಳೆ ಹಿಡ್ಕೊಂಡು ಎತ್ಕೊಂಬಂದ್ಬಿಟ್ಟಾಳ ಬೀದ್ಗ ತೋರ್ಸಕ್ಕನೆ ಮಾಡ್ರೆ ಮಾಡ್ರಮಿ ಮತ್ತೆ ಗೊತ್ತಾಯ್ತು ಈಗ ಹೆಂಗೆ ಎತ್ ಮಡಗಿದನು ಒಂದ್ ಬಣ್ಣ ಹೊಡಿಸ್ಬಿಟ್ರು ಒಂದ್ ಬಣ್ಣ ಹೊಡಿಸ್ಬಿಡೋದು ಒಂದು ಸ್ಕೂಟರ್ ತಕೊಂಡ್ಬಿಡೋದು ಹಂಗ ತಿಳ್ಕೊಬಿಟ್ರೆ ಹೆಂಗೆ ಎತ್ ಮಡಗಿದನು ಅಂದಿ ಗುರುಗಳು ಕರ್ಕಬಲ್ಲ ಕರ್ಕಬಲ್ಲ ಬುದ್ಧಿಯವ್ರನ್ನ ಬತ್ತಾರ ಬುದ್ಧಿಯವ್ರು ಬಂದು ತಗೊಳ್ಬಿದಿ 101 ರೂಪಾಯಿ ದಕ್ಷಿಣ ಮಡಗಿದ ಆಗದೆ ನಾನು ಸಾವತ್ತಿ ಜಾಸ್ತಿ ಅವ್ರ ಎದುರಿಗೆ ಎದ ಮೆಟ್ಕೊಂಡು ತಿರ್ಗಾಡ್ದಾಗಿರ್ಬೇಕು ಹೆಸರಂಗಿರ್ಬೇಕು ಗೊತ್ತಾ ಈ ಊರಿಗಿಂತ ಜೋರಾಗಿರ್ಬೇಕು ಸ್ವಾಮಿಗಳು ಬೆವತ್ಕೊಂಡ್ಬಿಟ್ರು ಇದು ಯಾವುದೇ ಊರಿಗಿಂತ ಜೋರಾಗಿರೋದು ನಾವು ಕಾಲಕ್ಕೆ ತಕ್ಕ ಚೇಂಜ್ ಆಗ್ಬೇಕು ಏನು ಮಾಡಕ್ಕಾಗಲ್ಲ ಅಂದದೆ ಊಟ ಮಾಡಿ ಎಲ್ಲಡಕ್ಕೆ ಹಾಕೊಂಡು ಈಚೆ ಬಂದು ನೋಡಿದ್ರಲ್ಲ ದೂರದಲ್ಲಿ ಒಂದು ಗುಡ್ಡ ಕಾಣಿಸ್ತು ಇದು ಎತ್ಕೊಂಡ್ ಮಾಡ್ಬಿಟ್ರೆ ಸರಿ ಇತ್ತಂದವ ನಿನ್ನ ಮಗನ ಹೆಸರು ಗುಡ್ಡಪ್ಪ ಆಗ ಬೈದ ತಾಯಿ 5 ಕ್ಲಾಸ್ ಬಿಡಿ ಗುರುಗಳೇ ಇಷ್ಟು ಕೂಸ್ ಕಾಪಾಟಿ ಗುಡ್ಡನ ಅಂತ ತಿಳ್ಕೊಟ್ರಲ್ಲ ಬುದ್ಧಿ ಮನೆಗೆ ಬನ್ನಿ ಅಷ್ಟಕ್ಕೆ ಇವ್ ಗುಡ್ಡಪ್ಪ ದೇಸಡಿಸ್ಬಿಟ್ಟಿದ್ರೆ ಪಕ್ಕದ ಮೇಲೆ ಇವಳು ಆರ್ಗತಿ ಇದ್ಲಲ್ಲ ಆಗ್ಲೇ ಸಾಪದು ಒಂದ್ ಕೂಸ್ ಇಟ್ಬಿಟ್ಟು ನಲ್ಲಿತಾ ಇದ್ದಾಳೆ ನಂಗೆ ಎಂತಂದ್ರ ಒಂದ್ ಕೊನ ಕೊಡ್ಲಿ ಸುಮ್ಗಿರು ಆ ಬುದ್ಧಾರನ್ನ ಕರ್ಸ್ಬಿಟ್ಟು ಅದಕ್ಕೆ ಜೋರಾಗಿರೋ ಹೆಸರು ಇಡ್ತೀನಿ ನಾ ಎಂತ ಚಾತಿ ಮಗ ಅಂತ ಗೊತ್ತಿಲ್ಲ ನಲ್ಲಿತಾಳ ತಿರ್ಕನ ಸಾವತಿ ಯಾರಿಗ್ ಬೈತಿದೆ ಇನ್ಯಾರ್ಗ ಕಾಲ್ ನೋಡಕಲ್ಲಿ ಒಂದ್ ಮಗುಗೆ ನೆಲವಿ ನೀಡಾಬಿಟ್ರೆ ನೀಡಕಾಯ್ತಿದ್ದ ಆ ಗುಡ್ಡ ಇಟ್ಟೆ ಎಲ್ಲ ಉದ್ರ ಬಿಡ್ಬೇಕು ಅದಕ್ಕಿಂತ ಜೋರಾಗಿರೋ ಹೆಸರು ಇಡ್ತಾರ ಊರ್ನ ಬಿಟ್ಬಿಡ್ತೀನಿ ಹಾಕೋದೈತ ದಂಡ್ಗಲ್ಲ ಸಾವಂತಿಗ ಪಾಟ್ಗಲ್ಲ ಸಾವಂತಿಗ ಆಯ್ತು ಸುಮ್ನೆ ಸಮಾಧಾನ ಕೂತ್ಕ ನೀ ಯಾಕೆ ಬೆಡ್ರಂಗಡೆ ಬೆಡಗ್ನ ಸಾವಂತಿಗ ನನಗೆ ಒಬ್ಬ ಮೂಗ್ ಬಿಟ್ಕೊಂಡ್ ಬಂದಾಳ ನನ್ನ ಬೈತಾಳಲ್ಲ ಅರ್ಕೆಲೋ ದೇವ್ರು ನಿನ್ಗೆ ಒಂದ್ ಕೊನೆನೂ ಕೊಡದೆ ಹೆಂಗ್ ನಿಲ್ಸಿರೋದು ಆಯ್ತಾ ಇಲ್ಲಿ ಏನಾಗಿದೆ 7 ವರ್ಷ ತುಂಬ್ತಿರ್ಬೇಕಾದ್ರೆ 8ನೇ ಒಳಗೆ ಒಂದ್ ಗಂಟೆ ಮಗ ಆಗ್ಬಿಡೋದ ಕರ್ಕಬಲ್ಲ ಗುರುಗಳು ಅವಳ ಮನಕ್ ಬಂದಿರಲ್ಲ ಅವ್ರು ಯಾವ್ಯಾಕು ಬುದ್ಧಿಯವ್ರು ಬಂದ್ರು ತಗೊಳ್ಬಿದಿ 101 ಕಾಲ 202 ವರ ಮಡಗಿನ ಹೆಸರಂಗಿರ್ಬೇಕು ಅಂತ ಗುಡ್ಡಕ್ಕಿಂತ ಜೋರಾಗಿರ್ಬೇಕು ಅನ್ಕ ನೋಡಿ ಕಬ್ಬಿಡಿಂದ ಹೆಂಗ್ ನಿಲ್ಸಿದ್ದು ಎತ್ತಿ ಬುಂಡ ಮೇಲೆ ಬಿಟ್ಬಿಟ್ರೆ 2 ಆಗ್ಬಿಡ್ಬೇಕು ಹಿಂಗೆ ದೊಡ್ಡದು ಅಂತ ಹೇಳ್ತಾರಲ್ಲಪ್ಪ ಅಂತ ಗುರುಗಳು ಊಟ ಮಾಡಿ ಈಚೆ ಬಂದ್ರಲ್ಲ ದೂರದಲ್ಲಿ ನೋಡಿದ್ರಲ್ಲ ಚಾಮುಂಡಿ ಬೆಟ್ಟ ಕಾಣಿಸ್ತು ಇಂಥ ಗುಡ್ಡಗಳು ಅದೆಷ್ಟು ಹಾಕ್ಬೇಕ ಬೆಟ್ಟಕಮ್ಮ ನಿನ್ನ ಮಗನ ಹೆಸರು ಬೆಟ್ಟಪ್ಪ ಆಗ್ಬೇದ ತಾಯಿ 5 ಕ್ಲಾಸ್ ಬಿಡಿ ಗುರುಗಳೇ ಈ 3ನೇ ತಿರುಪತಿ ಧರ್ಮಸ್ಥಳ ಎಲ್ಲಕ್ಕೂ ಬುಂಡೆ ಗಿಂಡೆ ಎಲ್ಲೂ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಎಂತದಾರ ಒಂದ್ ಕೂಸಾಬಿಡೋದು ಸಂದಿಗೆ ಸತ್ತೋಗ್ಬಿಡು ಇಲ್ಲ ಸ್ವಾಮಿಗಳನ್ನೇ ಸಾಯಿಸದ ಬಿಡು ಬುದ್ಧಿಯವ್ರನ್ನೇ ಮತ್ತೆ ನಾ ಯಾವಾಗ ಗೊತ್ತಾಕಲ್ಲ ಗೊತ್ತಾ ಈ 7 ವರ್ಷ ತುಂಬ್ತಿರ್ಬೇಕಾದ್ರೆ ಹೊಟ್ಟೆ ಕಿಚ್ಚನ್ ಪೂಜೆ ಹೊಟ್ಟೆ ಕಿಚ್ಚನ್ ದೇವ್ರಿಗೆ ಪ್ರೀತಿ ಅಂತೆ 3ನೇ ಒಳಗೂ ಒಂದ್ ಗಂಟೆ ಮಗ ಮೂಡಾದ ಈ 3ನೇ ಒಳಗೆ ಗಂಡು ಕೂಸಾಯ್ತು ಅಂದ ಇಟ್ಗೆ ಸ್ವಾಮಿಗಳಗ ಚಿಕನ್ ಗುಣ್ಣ ಡೆಂಗು ಅದೆಂತದ ಕೊರೋನಾ ಎಲ್ಲ ಹೊಸಸಿ ಬಂದ್ಬಿಟ್ಟ ಕಟ ನಡ್ತಾರೆ ಅಕ್ಕ ಒಂದ್ ಕೂಸ ತಲೆಯ ಸುಡ್ಬೇಕಂತ ಬನ್ನಿ ಬರ್ದಾರ ಅವಳೇ ಬಂದಾಳಂತ ಬೇಡ ಕನ್ನಡಪ್ಪ ನಂಗೆ ಜರ ಕ್ವಾರಂಟೈನ್ ಇಟ್ಟಿರುಕೋಯ ಅದೆಂತದ ಸ್ವಾಮಿ ಟೈಲರ್ ಹಾಕ ಬನ್ನಿ ಬೇಗನ ಸ್ವಾಮಿ ಟೈಲರ್ ಸ್ಯಾನಿಟೈಸರ್ ಅದೇನ ಹಾಕ ಬನ್ನಿ ಮೊಕ್ಕ ಮುಸ್ಕಾಕಡು ನಡೆ ಗುರುಗಳು ಬತ್ತಿದಾಗ ತಗಳಿ ಬತ್ತಿ 101 ಕಾಲ 300 ಕಾಲ 303 ಮುಕ್ಕಾಲು ಮಡಗಿನಿ ಅಂತ ಇವಳು ಇದಕ್ಕ ಅವಳ ಮಲ್ಲೊಳಗೆ ಕಿಲ್ಗುಡ್ತೀರಿ ಹಿಂಗ್ ಕೆಮ್ತಾ ಇದಾರೆ ಜರ್ರಿ ಆ ಬಾಂಡ್ಲಿ ಎಣ್ಣ ಕಾದದ ಗುಂಡ ಮೇಲೆ ತೋದ್ಬಿಟ್ರೆ ಕೆಂಪ್ಗಿರ ಬುದಿಯವ್ರು ಕರ್ಗಾಗ್ಬಿಡ್ಬೇಕು ನೀವು ಆ ಕೂಸಂಗಿತ್ತು ತೋರಿಸ್ತಾ ಕೂಸ್ ನೋಡ್ಬಿಟ್ರೆ ಐಡಿಯಾ ಬಂದೇನೋ ಅಂತ ನೋಡಿದ್ರೆ ಅದಕ್ಕೆ ಅಂತದ ಹುಟ್ಟದಾಗ್ಲೇ ಸತ್ತೋಗಿದ್ರೆ ನನಗೆ ಯಾಕೆ ಹಿಂಸೆ ಆಯ್ತಿತ್ತು ಎಲ್ಲಾ ಸ್ವಾಮಿಗಳಿಗೂ ಒಂಥರದ ಹಿಂಸೆ ಆದ್ರೆ ಈಗ ಏನ್ ಮಾಡ್ಲಿ ಎಲ್ಲಾ ಮಕ್ಕಳು ಹುಟ್ಟಿದ್ರೆ ಪಂಚಾಂಗ ತೆಗೆದು ನೋಡ್ತಾರೆ ಅವು ಅಪ್ಪನ ಕೇಡು ಸ್ವಾದ್ರ ಮಾವನ ಕೇಡು ಅಂತ ಬರೋದು ಕೇಳಿನಿ ಈ ಬಡ್ಡೆ ತದ್ ಉಟ್ಬಿಟ್ಟು ಸ್ವಾಮಿಗಳಿಗೆ ಕೇಡು ತಂದ್ ಮಾಡ್ಬಿಟ್ಟು ಕೂತದಲ್ಲ ಈಗ ಯಾವ ಹೆಸರು ಇಡ್ಲಿ ಒಳ್ಳೆ ನನ್ನ ತಲೆ ಮೇಲೆ ಪರ್ವತನೇ ಆಗುತ್ತೆ ಸ್ವಾಮಿಗಳ ಜ್ಞಾಪಕ ಬಂದ್ಬಿಡ್ತು ಕರ್ಕೊಂಬ ಇಲ್ಲಿ ಕೂಸ್ತಾ ಯಾಕಂದ್ರೆ ಹಿಂಗ ಆಡ್ತಿದ್ರಿ ಬೇರೆ ಮಾತಾಡ ಹೆಸರು ತಾನ ಇಡ್ಬೇಕಂದ್ರೆ ಈಗ ಅವಳ ಮಗನ ಹೆಸರು ಅಂತ ಹೇಳ ಗುಡ್ಡಪ್ಪ ಅವಳ ಮಗನ ಹೆಸರು ಬೆಟ್ಟಪ್ಪ ಅದೇ ನಿನ್ನ ಮಗನ ಹೆಸರು ಪಾರ್ವತಪ್ಪ ಪಾರ್ವತಪ್ಪ ವಾಕ್ಯ ಅರ್ಕವತ್ತು ಪಾಗೆ ಪಾವತ್ತು 1.3 ಲಕ್ಷ ಹಿಂಗ್ ಬದಿಕೋಗು ಮಟಗಟ್ಟಿಗೆ ಬಾಮುಟ್ಟ ನೀನ್ ತಮ್ಮನ್ನು ಕಳಿಸ್ಬಿಡ್ಲೆ ಮೊದ್ಲು ಎಣ್ಣ ಮಾಡ್ಲಿ ಎತ್ಕೋಗು ನೀನ್ ಆತಾಗ ಅದ್ ಎಲ್ಲಿ ಮಡಗಿದ್ರಿ ಬುದ್ಧಿ ನಿಮ್ ಬುಂಡು ಉಳ್ಕತ್ತು ಬಿಡಿ ಇವತ್ತು ನನ್ ಬುಡ ನೀನು ಮುಂಡೆ ಎಡೋಳ್ ಮಾವುಡೆ ಗುಡ್ಡಪ್ಪ ಬೆಟ್ಟಪ್ಪ ಪರ್ವತಪ್ಪನಂತೆ ನಮ್ಮ ಕಥೆಯಲ್ಲಿ ಮಹಾದೇವ ಎಂಬುದಾಗಿ ನಾಮಕರಣ ಮಾಡಿರ್ಬೇಕಾದ್ರೆ ಬಂಗಾರದ ತೊಟ್ಟೆಲ್ಲ ಹಾಕಿ ಮೈಕಾರ ಮಹಾದೇವನಿಗೆ ಜೋಗುಳ ಆಡ್ತಾ ಇದ್ದಾರೆ ಆರತಿ ಬೆಳಗ್ಗೆ ನಮ್ಮ ಮರಟಿ ಕ್ಯಾತ್ನಳ್ಳಿ ಗ್ರಾಮದಲ್ಲೂ ಕೂಡ ಮೈಕಾರ ಮಹದೇಶ್ವರನಿಗೆ ನಾವು ಹವಳದ ಆರತಿ ಮುತ್ತನ ಆರತಿಯನ್ನು ಬೆಳಗುವುದರ ಜೊತೆಗೆ ಜೋಳಿಗೆ ಹಾಕಿ ಮಹಾದೇವನನ್ನ ಯಾವ ರೀತಿಯಾಗಿ ಜೋಗುಳ ಆಡ್ತಾ ಇದ್ದಾರೆ ಎಲ್ಲಾ ದೇವರ ಗುಡ್ರಗಳು ಕೂಡ ಇವತ್ತಿಲ್ಲಿ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನಮ್ಮ ಮರಟಿ ಕ್ಯಾತ್ನಳ್ಳಿ ಗ್ರಾಮದಲ್ಲಿ ಮಾಯ್ಕಾರ ಮಾದಪ್ಪನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳುವಂತ ಒಂದು ಪುಣ್ಯ ದಿವಸ ಉಘೇ ಮಲ್ಲಯ್ಯ ಉಘೇ ಮಾದೇಶ್ವರ ಆನಂದ ಚಂದ ಮಾಯಕಾರ ಭೂಲೋಕ ಧೀರ ಪೂರ್ಣಪಾರ ಆನಂದ ಚಂದ ಮಾಯಕಾರ ಭೂಲೋಕ ಧೀರ ಆನಂದ ಚಂದ ಮಾಯಕಾರ ಭೂಲೋಕ ಧೀರ
ಕಂದ ಆನಂದ ಕಂದ ಭೂಲೋಕದೀರ ತುಳಸ. ಜೋ ಲಾಲಿ ಜೋ, ಜೋ ಲಾಲಿ ಜೋ, ಜೋ ಲಾಲಿ ಜೋ ಕಂದ, ಜೋ ಲಾಲಿ ಜೋ ಲಾಲಿ ಜೋ ಲಾಲಿ ಜೋ. ದಿನೇ ದಿನೇ ಪ್ರವರ್ಧಮಾನನಾಗಿ ಬೆಳೀತಾ ಇದ್ದಾನೆ ಮಾಯ್ಕಾರ ಮಹದೇಶ್ವರ. ಉಗೇ ಮಾತು ಮಲ್ಲಯ್ಯ. ನಮಗೆ ನಿಮಗೆಲ್ಲರಿಗೂ ಕೂಡ ಮಾಯ್ಕಾರ ಮಹದೇಶ್ವರ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ನಮ್ಮ ವೀಕ್ಷಕರಿಗೆಲ್ಲರಿಗೂ ಕೂಡ ಭಕ್ತಿ ಧನ್ಯವಾದಗಳನ್ನು ಸಮರ್ಪಿಸ್ತಾ